ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯ ನಮಾಂಸಿ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾನ್ವಿತೋ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇದಾನಿಂ ಅಯಂ ಪ್ರಕಟ. ಈಗ 8ನೇ ಶ್ಲೋಕ. ರೋಹಿಣ್ಯಾಸ್ತನಯಃ ಪ್ರೋಕ್ತಃ ರಾಮಃ ಸಂಕರ್ಷಣಸ್ತ್ವಯಾ ದೇವಕ್ಯಾ ಗರ್ಭಸಂಬಂಧಃ ಕುತೋ ದೇಹಾಂತರಂ ವಿನಾ. ಪರೀಕ್ಷಿತ್ ಮಹಾರಾಜ ಶುಕಮುನಿಗಳನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಹಿಂದೆ 9ನೇ ಸ್ಕಂದದಲ್ಲಿ ತಾವು ಹೇಳುವಾಗ ಬಲರಾಮ ಸಂಕರ್ಷಣ ಯಾರಿದ್ದಾನೆ ಬಲರಾಮ, ಅವನನ್ನ ಒಂದು ಕಡೆಯಲ್ಲಿ ದೇವಕಿಯ ಮಗ ಅಂತ ಹೇಳಿದ್ದೀರು, ಮತ್ತೊಂದು ಕಡೆಯಲ್ಲಿ ರೋಹಿಣಿಯ ಮಗ ಎಂಬುದಾಗಿಯೂ ಕೂಡ ಹೇಳಿದ್ರು. ರೋಹಿಣ್ಯಾಃ ತನಯಃ ಪ್ರೋಕ್ತಃ ರಾಮಃ ಸಂಕರ್ಷಣಃ ರಾಮಃ. ಸಂಕರ್ಷಣ ಅಂದರೆ ಶೇಷನ ಅವತಾರಿಯಾಗಿರ್ತಕ್ಕಂತಹ ರಾಮ ಬಲರಾಮನು ತ್ವಯಾ ನಿಮ್ಮಿಂದ ರೋಹಿಣ್ಯಾಃ ತನಯಃ ಪ್ರೋಕ್ತಃ ರೋಹಿಣಿಯ ಮಗ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಅದರಂತೆ ದೇವಕ್ಯಾಃ ಗರ್ಭ ಸಂಬಂಧ, ಯಾವ ರೋಹಿಣಿಯ ಮಗನಾಗಿರತಕ್ಕಂತಹ ಬಲರಾಮನಿದ್ದಾನೋ ಅವನಿಗೆ ದೇವಕಿಯ ಗರ್ಭ ಸಂಬಂಧವೂ ಕೂಡ ಹೇಳಲ್ಪಟ್ಟಿದೆ. ಅಂದ್ರೆ ಅವನು ದೇವಕಿಯ ಗರ್ಭದಲ್ಲಿಯೂ ಕೂಡ ಹುಟ್ಟಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ತಾವು ಹೇಳಿದ್ದೀರಿ. ಇದೇನು ಸಾಧ್ಯ? ದೇಹಾಂತರಂ ವಿನಾ, ಇದೇ ಸಂಕರ್ಷಣ ಶೇಷಾವತಾರಿಯಾಗಿರತಕ್ಕಂಥ ಬಲರಾಮನು ಹಿಂದಿನ ಅವತಾರದಲ್ಲಿ ಸುಮಿತ್ರೆಯ ಮಗನಾಗಿದ್ದ, ಈವಾಗ ರೋಹಿಣಿಯ ಮಗನಾಗಿದ್ದಾನೆ. ಇದರಲ್ಲಿ ಯಾರು ಪ್ರಶ್ನೆ ಮಾಡಲ್ಲ. ಯಾಕೆಂದ್ರೆ ಹಿಂದಿನ ಅವತಾರದಲ್ಲಿ ಸುಮಿತ್ರೆಯ ಮಗನಾಗಿ ಹುಟ್ಟಿದ್ದ, ಈಗ ರೋಹಿಣಿಯ ಮಗನಾಗಿ ಹುಟ್ಟಿದ್ದಾನೆ. ಆದರೆ ಒಂದೇ ಕಾಲಘಟ್ಟದಲ್ಲಿ ಮತ್ತೊಂದು ದೇಹವನ್ನ ಪಡೆದುಕೊಳ್ಳದೆ ಒಂದೇ ದೇಹವು ರೋಹಿಣಿಯ ಮಗನೂ ಹೌದು ದೇವಕಿಯ ಮಗನೂ ಹೌದು. ಕುತಃ ದೇಹಾಂತರಂ ವಿನಾ, ಮತ್ತೊಂದು ದೇಹದ ಸ್ವೀಕಾರವಿಲ್ಲದೆ ಹೇಗೆ ಇದು ಸಾಧ್ಯವಾಯಿತು, ಏನಿದಕ್ಕೆ ಕಾರಣ ಎಂಬುದಾಗಿ ಪ್ರಶ್ನೆಯನ್ನ ಮಾಡುತ್ತಾರೆ. ಅದರಲ್ಲೂ ಪ್ರೋಕ್ತಃ, ಏನೋ ಇದನ್ನ ಸ್ವಲ್ಪ ನಿಧಾನಕ್ಕೆ ಹೇಳಿದ್ರೆ ಓ ಏನೋ ಡೌಟ್ ಇದೆ ಇದರಲ್ಲಿ ಗುರುಗಳಿಗೆ ಅಂತ ಹೇಳಿ ನಾನೂ ಕೂಡ ಜೋರಾಗಿ ಕೇಳ್ತಾ ಇರಲಿಲ್ಲ. ಸತ್ಯಧರ್ಮರ ವ್ಯಾಖ್ಯಾನ ಆಗಿದೆ. ಅತಯೇವ ಮಯಾಪಿ ಮಂದಂ ಮುಕ್ತಂ ಇತಿ ನ ಇತ್ಯ. ಹೌದಪ್ಪ, ನಂಗೂ ಸ್ವಲ್ಪ ಡೌಟ್ ಇದೆ, ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಹೇಳಲಿಲ್ಲ, ಒಂಚೂರು ನಿಧಾನಕ್ಕೆ ಹೇಳಿದ್ದೀನಿ ಅಂತ ಹೇಳುವಾಗೂ ಇಲ್ಲ. ಯಾಕೆಂದ್ರೆ ಪ್ರೋಕ್ತಃ ಅಂತ ಬರೀ ಉಕ್ತಃ ಅಂತ ಹೇಳಿದ್ರೆ ಪ್ರ ಅನ್ನೋ ಉಪಸರ್ಗವನ್ನು ಹೇಳಿದ್ದಾರೆ. ಪ್ರಕರ್ಷೇಣ ಉಕ್ತಃ, ಪ್ರಕರ್ಷೇಣ ಉಕ್ತ ಅಂದ್ರೆ ಏನು, ತುಂಬಾ ಗಟ್ಟಿಯಾಗಿ ಹೇಳಿದ್ದೀರಿ. ಹೀಗಿರುವಾಗ ಹೇಗಿದು? ರೋಹಿಣಿಯ ಮಗನೂ ಹೌದು, ಅದೇ ಕಾಲದಲ್ಲಿ ದೇವಕಿಯ ಮಗನೂ ಹೌದು ಅನ್ನುವಂಥದ್ದು ಎರಡು ಹೇಗೆ ಎನ್ನುವಂತಹ ಪ್ರಶ್ನೆ.
ಇನ್ನೊಂದು ರೋಹಿಣ್ಯ, ಈ ಥರದ ಅನ್ವಯ ಇದೆ. ರೋಹಿಣ್ಯಾ ತನಯ, ಈ ವಾಸ್ತವಿಕ ಹೀಗೆ ಶ್ಲೋಕವನ್ನು ನೋಡಿದಾಗ ಹೀಗೆ ಅರ್ಥ ಆಗುತ್ತೆ. ರೋಹಿಣ್ಯಾ ತನಯ ಪ್ರೋಕ್ತ ರಾಮ, ಸಂಕರ್ಷಣನು ರೋಹಿಣ್ಯಾ ತನಯ, ರೋಹಿಣಿಯ ಮಗ, ಹಿಂಗೂ ಇಟ್ಕೋಬಹುದು. ಅಥವಾ ಅದೇ ವಿಷಯಕ್ಕೇನೆ ದೇವಕ್ಯಾಹ ಗರ್ಭ ಸಂಬಂಧ ರೋಹಿಣ್ಯ, ದೇವಕಿಯ ಗರ್ಭ ಸಂಬಂಧವು ರೋಹಿಣಿಯೊಂದಿಗೆ ಹೇಗೆ ಹೇಳಿದ್ದೀರಿ ಅಂತ ತೃತೀಯ ವಿಭಕ್ತಿ ಅರ್ಥವಾಗಿಯೂ ಕೂಡ ಅದನ್ನ ಇಟ್ಕೊಳ್ಬಹುದು. ಯಾಕೆ ಹಿಂಗೆ ಮಾಡಿಕೊಂಡ್ರು ಅಂದ್ರೆ, ರೋಹಿಣ್ಯ ಅಂತ ತೃತೀಯ ವಿಭಕ್ತಿ ಅಂತವಾಗಿ ಮಾಡಿಕೊಂಡರೆ ಆವಾಗ ಹೆಂಗ್ ಪದಚ್ಛೇದ ಮಾಡ್ಕೋಬಹುದು ಅಂದ್ರೆ, ಅಸ್ತನಯ, ರೋಹಿಣ್ಯ ಅಸ್ತನಯ ಪ್ರೋಕ್ತ ಅಂತ ಮಾಡ್ಬೋದು. ರೋಹಿಣ್ಯಾ ಅಂತ ಷಷ್ಠಿ ವಿಭಕ್ತಿ ಇಟ್ಟುಕೊಂಡರೆ ರೋಹಿಣ್ಯಾ ತನಯ, ತನಯ ಅಂದ್ರೆ ಮಗ, ರೋಹಿಣ್ಯ ಎಂಬುದಾಗಿ ತೃತೀಯ ವಿಭಕ್ತ್ಯಂತವಾಗಿ ಇಟ್ಟುಕೊಂಡರೆ ರೋಹಿಣ್ಯ ಅಸ್ತನಯ ಪ್ರೋಕ್ತ ಅಂತ ಆಗುತ್ತೆ. ಯಾಕೆ ಹಿಂಗೆ ಪದಚ್ಛೇದ ಮಾಡ್ಕೋಬೇಕು ಅಂತಂದ್ರೆ, ಅಲ್ಲ ಇದೇನಪ್ಪ ಏನ್ ದೊಡ್ಡ ಪ್ರಶ್ನೆ ಅಂತ ಮಾಡ್ತಾ ಇದೆಯಲ್ಲ ಅಂತಲ್ಲ ಸ್ವಾಮಿ. ಯಾಕೆಂದ್ರೆ ಇದು ಅಸ್ತನಯ, ನಯ ಅಂದ್ರೆ ನೀತಿ, ಲೋಕದ ರೀತಿ, ನೀತಿ ಅಂತ ಒಂದಿರುತ್ತಲ್ಲ, ಲೋಕದ ರೀತಿಯನ್ನ ಮೀರಿದ್ದಾಗಿದೆ ಇದು. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಯು ಎರಡು ಗರ್ಭಗಳಿಂದ ಬರೋದು ಅನ್ನುವಂಥದ್ದು ಲೋಕದ ರೀತಿಯನ್ನ ಮೀರಿರತಕ್ಕಂತಹ ವಿಷಯ. ಅದರಿಂದಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೀಗೂ ಅನ್ವಯ ಮಾಡಿಕೊಳ್ಳಿಕ್ಕಿದೆ. ಏನು ಅಂದ್ರೆ, ರೋಹಿಣ್ಯಾ ತನಯ ಅಂತಲೂ ಮಾಡ್ಕೋಬಹುದು, ಅಥವಾ ರೋಹಿಣ್ಯಾ ದೇವಕ್ಯಾಹ ಗರ್ಭ ಸಂಬಂಧ ರೋಹಿಣ್ಯಾ ಪ್ರೋಕ್ತ ಅಯಂ ಅಸ್ತನಯ. ಅಸ್ತನಯ ಅನ್ನೋದಕ್ಕೆ ಅಸ್ತಃ, ನಿರಸ್ತಃ, ನಯಃ, ನೀತಿ, ಯಶಸ್ಸಃ, ಇದರಲ್ಲಿ ಯಾವುದೇ ವಿಧವಾಗಿರತಕ್ಕಂತಹ ನೀತಿ ಕಾಣಿಸ್ತಿಲ್ಲ. ಆದ್ರಿಂದಾಗಿ ನಾನು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಆದ್ರಿಂದ ಆ ಬಲರಾಮನು ರೋಹಿಣಿಯ ಮಗನೂ ಹೌದು, ದೇವಕಿಯ ಮಗನೂ ಹೌದು, ಇದು ಹೇಗೆ ಸಾಧ್ಯ ಅಂದ್ರೆ, ಬರೀ ಮಗ ಅಂದ್ರೆ ಈಗ ಕೃಷ್ಣ ದೇವಕಿಯ ಮಗ, ಯಶೋದೆಯ ಮಗ, ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಯಶೋದಾಯ ಗರ್ಭ ಸಂಭವ ಅಂತ ಹೇಳಲಿಲ್ಲ, ಯಶೋದೆಯ ಗರ್ಭದಲ್ಲಿ ಹುಟ್ಟಿದ್ದಾನೆ ಹೇಳಲಿಲ್ಲ. ದೇವಕಿಯ ಗರ್ಭದಿಂದ ಅವತರಿಸಿದ್ದಾನೆ, ಯಶೋದೆ ಪಾಲನೆ ಮಾಡಿದ್ದಾನೆ. ಅದರಿಂದ ಪಾಲನೆ ಮಾಡಿದ್ರಿಂದ ಯಶೋದೆಯೇ ತಾಯಿ, ದೇವಕಿಯು ತಾಯಿ. ಸಂಕರ್ಷಣನ ವಿಷಯದಲ್ಲಿ ಹಾಗಾಗಿಲ್ಲ. ಅವನನ್ನ ರೋಹಿಣಿಯ ಮಗನೂ ಹೌದು, ರೋಹಿಣಿಯ ಗರ್ಭದಿಂದಲೂ ಹುಟ್ಟಿದ್ದಾನೆ ಅಂತ ಹೇಳಿದ್ದೀರಿ, ದೇವಕಿಯ ಗರ್ಭದಿಂದಲೂ ಹುಟ್ಟಿದ್ದಾನೆ ಅಂತ ಹೇಳಿದ್ರಿ, ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ. ಇನ್ನು ಮುಂದಿನ ಶ್ಲೋಕ, ಕಸ್ಮಾನ್ ಮುಕುಂದೋ ಭಗವಾನ್ ಕಸ್ಮಾನ್ ಮುಕುಂದೋ ಭಗವಾನ್ ಪಿತೃಗೇಹಾತ್ ವ್ರಜಂಗತಃ ಪಿತೃಗೇಹಾತ್ ವ್ರಜಂಗತಃ ಸ್ವಭಾಸಂ ಜ್ಞಾತಿಭಿಃ ಸಾರ್ಧಂ ಕ್ವವಾಸಂ ಜ್ಞಾತಿಭಿಃ ಸಾರ್ಧಂ ಕೃತವಾನ್ ಸಾತ್ವತಾಂ ಪತಿಃ. ಕೃತವಾನ್ ಸಾತ್ವತಾಂ ಪತಿಃ. ಮುಕುಂದ ಅಂತ ಭಗವಂತನಿಗೆ ಹೆಸರು. ಮುಕುಂದ ಅಂತ ಭಗವಂತನಿಗೆ ಯಾಕೆ ಹೆಸರು ಅಂದ್ರೆ, ಮುಕ್ತಿಂ ದದಾತಿ ಇತಿ ಮುಕುಂದ, ಮೋಕ್ಷವನ್ನ ಕೊಡ್ತಾನೆ ಭಗವಂತ, ಅದರಿಂದಾಗಿ ಮುಕುಂದ ಅಂತ ಹೆಸರು. ಅಂತಹ ಭಗವಂತನು ಪಿತುಹು ಗೇಹಾತ್, ವಸುದೇವನ ಬಳಿಯಿಂದ, ವಸುದೇವನ ಮನೆಯಿಂದ ವ್ರಜಂ ಗೋಕುಲಕ್ಕೆ ಹೋದ ಅಂತ ಹೇಳಿದ್ದೀವಿ. ಅಪ್ಪನ ಮನೆ ಬಿಟ್ಟು, ಅಪ್ಪನ ಹತ್ರ ಬೆಳೆಯೋದು ಬಿಟ್ಬಿಟ್ಟು ಇನ್ನೆಲ್ಲೋ ಹೋಗಿ, ಇವತ್ತಿನ ಕಾಲದಲ್ಲಿ ಎಲ್ಲೋ ಹಾಸ್ಟೆಲಲ್ಲಿ ಬೆಳೆಯುವಂತೆ ಹೇಗೆ ವ್ರಜಕ್ಕೆ ಹೋಗಿ ಬೆಳೆದ, ಗೋಕುಲಕ್ಕೆ ಹೋಗಿ ಬೆಳೆದ, ಇದು ಯಾಕೆ ಹಿಂಗ್ ಮಾಡಿದಾನೆ ಭಗವಂತ ಅಂತ ಒಂದು ಪ್ರಶ್ನೆ. ಅದರಂತೆ ಸಾತ್ವತಾಂ ಪತಿ, ಸಾತ್ವತಾಂ ಪತಿ ಅಂತಂದ್ರೆ ಯಾದವರ ಒಡೆಯನಾಗಿರತಕ್ಕಂತಹ ಆ ಭಗವಂತನು ಜ್ಞಾತಿಭಿಃ ಸಾರ್ಥಂ, ತನ್ನ ವಂಶದವರದೊಂದಿಗೆ ಕ್ವವಾಸಂ ಕೃತವಾನ್, ಎಲ್ಲಿ ವಾಸವಾಗಿದ್ದ. ಹಾಗಾಗಿ ಭಗವಂತನು ತಂದೆಯ ಬಳಿ ಇರೋದು ಬಿಟ್ಟು ಬೇರೆ ಕಡೆಯಲ್ಲಿ ಎಲ್ಲೋ ವ್ರಜಕ್ಕೆ, ಗೋಕುಲಕ್ಕೆ ಯಾಕೆ ಹೋದ? ಅಥವಾ ಅವನು
ತನ್ನ ಬಂಧುಗಳೊಂದಿಗೆ ಮತ್ತೆಲ್ಲಿ ವಾಸ ಮಾಡಿದ್ದಾನೆ ಅನ್ನುವಂತಹ ಪ್ರಶ್ನೆ. ವ್ರಜೇ ವಸನ್ ಕಿಮಕರೋತ್ व्रजे वसन् किम् अकरोत् ಮಧುಪುರ್ಯಾಂಚ ಕೇಶವಃ मधुपुर् मधुपुर्यां च केशवः ಭ್ರಾತರಂಚಾವಧೀತ್ ಕಂಸಂ भ्रातरं चावधीत् कंसम् ಮಾತುರದ್ಧಾ ತದರ್ಹಣಂ. मातुरद्धा तदर्हणम्. ವ್ರಜೇ ವಸನ್ ಕಿಮಕರು. ಶ್ರೀಕೃಷ್ಣ ಗೋಕುಲದಲ್ಲಿ ವಾಸ ಮಾಡಿದಾಗ ಏನೇನು ಲೀಲೆಗಳನ್ನ ಮಾಡಿದ್ದಾನೆ. ಅಥವಾ ಕೇಶವ ಆ ಕೃಷ್ಣನು ಮಧುಪುರಿಯಾಂಚ ಕಿಮಕರು, ಅಲ್ಲಿಂದ ಮುಂದೆ ಮಥುರಾ ಪಟ್ಟಣಕ್ಕೆ ಬಂದಲ್ವ, ಆ ಮಥುರಾ ಪಟ್ಟಣದಲ್ಲಿ ಆದರೂ ಏನು ಮಾಡಿದ. ಅಪಿಚ ಮಾತುಹು ಭ್ರಾತರಂ ಅಂದ್ರೆ ತಾಯಿಯ ಅಣ್ಣನಾದ ಕಂಸನನ್ನು ಅಪಧೀತ್ ಕೊಂದ. ಅದ್ಯಾಕೆ? ಯಾಕೆಂದ್ರೆ ಹತದರ್ಹಣಂ ಅಂತ, ಅದು ಯೋಗ್ಯವಾದ ಕೆಲಸ ಅಲ್ಲ. ಯಾರು ಕೂಡ ಸೋದರ ಮಾವನ್ನ ಕೊಲ್ಲೋದು ಎಷ್ಟರ ಮಟ್ಟಿಗೆ ಕೆಲಸ. ಅದರಿಂದ ತದರ್ಹಣ ಅಂದ್ರೆ ಅದಕ್ಕೆ ಯೋಗ್ಯ, ಹತದರ್ಹಣಂ ಅಂದ್ರೆ ಅದು ಯೋಗ್ಯವಾದ ಕೆಲಸ ಅಲ್ಲ. ಯೋಗ್ಯವಾದ ಕೆಲಸವಲ್ಲದ ಮಾತುಹು ಭ್ರಾತರಂ, ತಾಯಿಯ ಅಣ್ಣನಾದ ಸೋದರ ಮಾವನಾದಂತಹ ಕಂಸರನ್ನ ಯಾಕೆ ಕೊಂದ ಅನ್ನುವಂತಹ ಪ್ರಶ್ನೆ ಇದನ್ನ ಮಾಡಿತ್ತು. ಇದು ಸಾಮಾನ್ಯದಲ್ಲಿ ಲೋಕದ ರೂಢಿಯೂ ಹಾಗೆ. ಸೋದರ ಮಾವ ಅಂದ್ರೆ ತಾಯಿಯ ಸ್ಥಾನದಲ್ಲಿ ಇರುವವನು ಅಂತ ಅರ್ಥ. ಹಾಗಿರುವಾಗ ಅಂಥವನನ್ನ ಹೆಂಗ್ ಕೊಂದ, ಯಾಕೆ ಕೊಂದ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಸತ್ಯಧರ್ಮರ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಮಾತುಹು ಭ್ರಾತರಂ ತಾಯಿಯ ಅಣ್ಣ, ಈ ಎರಡು ಶಬ್ದಗಳನ್ನು ಒಟ್ಟಿಗೆ ಕೊಡಬೇಕಿತ್ತು. ಇವ್ರೇನ್ ಮಾಡಿದ್ರು, ಭ್ರಾತರಂ ಚಾವಧೀತ್ ಕಂಸಂ ಮಾತುರದ್ಧಾ ತದರ್ಹಣಂ. ಮಾತುಹು ಒಂದು ಕಡೆ ಹಾಕಿದ್ರು, ಭ್ರಾತರಂ ಒಂದು ಕಡೆ ಹಾಕಿದ್ರು. ನಾವು ಅನ್ವಯ ಮಾಡ್ಕೋಬೇಕಾದ್ರೆ ಒಟ್ಟಿಗೆ ಅನ್ವಯ ಮಾಡ್ಕೋಬೇಕು. ಮಾತುಹು ಭ್ರಾತರಂ, ತಾಯಿಯ ಅಣ್ಣನಾದ ಕಂಸನನ್ನು ಅಂತಲೇ ಅನ್ವಯ ಮಾಡ್ಕೋಬೇಕು. ಆದ್ರೆ ಯಾಕೆ ಹಿಂಗ್ ಮಾಡಿದ್ದಾರೆ? ಒಂದ್ ಕಡೆ ಮಾತುಹು ಅಂತ ಒಂದ್ ಕಡೆ, ಭ್ರಾತರಂ ಅಂತ ಒಂದ್ ಕಡೆ, ಹಿಂಗ್ ಯಾಕೆ ಮಾಡಿದ್ದಾರೆ ಅಂದ್ರೆ, ಅದು ಒಟ್ಟಿಗೆ ಯಾಕೆ ಹೇಳಲಿಲ್ಲ. ಮಾತುಹು ಭ್ರಾತರಂ ಅದು ಅರ್ಧ ಅಂದ್ರೆ ಸ್ವಹಸ್ತತಃ ಸಮ್ಯಕ್. ಕೃಷ್ಣನ ಕೈಯಿಂದ ಸಾಯೋದು ಕೂಡ ಒಂದು ದೊಡ್ಡ ವಿಶೇಷವೇ. ಕೃಷ್ಣನ ಕೈಯಲ್ಲಿ ಸಾಯೋದು ಅಂದ್ರೆ ಅದು ಒಂದು ಒಳ್ಳೆ ಯೋಗ್ಯತೆ ಇದ್ದವರಿಗೆ ಮಾತ್ರ ಅದು ಕೂಡ ಸಿಗ್ತಕ್ಕಂಥದ್ದು ಅಂತ ಅನ್ಕೋಣ. ಆದ್ರೆ ಈ ವ್ಯಕ್ತಿಗೆ, ಈ ಕಂಸನಿಗೆ ಕೃಷ್ಣನ ಕೈಯಲ್ಲಿ ಸಾಕ್ಷಾತ್ತಾಗಿ ಸಾಯುವ ಯೋಗ್ಯತೆ ಹೊಂದಿದವನೂ ಅಲ್ಲ. ಆದರೂ ಕಂಸನನ್ನ ಕೃಷ್ಣ ಕೊಂದಿದ್ದಾನೆ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರವಾಗಿ ಮಾತುಹು ಭ್ರಾತರಂ ಅಂತ ಎರಡನ್ನು ಪ್ರತ್ಯೇಕ ಮಾಡಿ ಹೇಳಿದ್ದಾರೆ. ಅಂದ್ರೆ ಅಂತಹ ಪುಣ್ಯದಿಂದಲೂ ಕೂಡ ಅವನಿಗೆ ವಿಯೋಗ. ಹೇಗೆ ಮಾತುಹು ಭ್ರಾತರಂ ಅನ್ನೋದನ್ನ ಎರಡನ್ನ ಬೇರೆ ಬೇರೆ ಪಡಿಸಿ ಹೇಳಿದ್ರಿಂದಾಗಿ ಆ ಪುಣ್ಯದಿಂದಲೂ ಕೂಡ, ಆ ಯೋಗ್ಯತೆಯಿಂದಲೂ ಕೂಡ ಅವನು ವಿಯುಕ್ತನಾಗಿದ್ದಾನೆ, ರಹಿತನಾಗಿದ್ದಾನೆ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರವಾಗಿ ಈ ವಾಕ್ಯವನ್ನ ಪ್ರಯೋಗವನ್ನ ಮಾಡಿದ್ದಾರೆ. ಅದರಿಂದ ಭಾಗವತದಲ್ಲಿ ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಬಳಸಿದ್ದಾರೆ. ದೇಹಂ ಮಾನುಷಮಾಶ್ರಿತ್ಯ देहं मानुषमाश्रित्य ಕತಿ ವರ್ಷಾಣಿ ವೃಷ್ಟಿಭಿಃ कति वर्षाणि वृष्णिभिः ಯದು ಕುರ್ಯಾಂ ಸಹಾವಾತ್ಸೀತ್ यदुपुर्यां सहावात्सीत् ಪತ್ನ್ಯಃ ಕತ್ಯಭವನ್ ವಿಭೋಃ. पत्न्यः कत्यभवन् विभोः. ದೇಹಂ ಗುರುಗಳೇ, ಇಲ್ಲಿ ಅರ್ಧ ಅಂದ್ರೆ ಹಂತ ಅಂತ ಅರ್ಥನ? ಅರ್ಧ ಅಂದ್ರೆ ಸಮ್ಯಕ್, ಅರ್ಧ ಅಂದ್ರೆ ಸಮ್ಯಕ್. ಸಮ್ಯಕ್ ಅರ್ಧ ಅಂದ್ರೆ ಸಮ್ಯಕ್, ಚೆನ್ನಾಗಿ. ಅರ್ಧ ಅನ್ನೋದು ಒಂದು ಅವ್ಯಯ,
ಚೆನ್ನಾಗಿ ಅರ್ಧ ನಾವು ಅನ್ನೋದು ಅವ್ಯಯ ಪದ ಗುರುಗಳೇ, ಅವ್ಯಯ. ಅವ್ಯಯ ಪದ. ಹ್ಮ್. ಸರಿ ಸರಿ ಸರಿ. ದೇಹಂ ಮಾನುಷಮಾಶ್ರಿತ್ಯ, ಮನುಷ್ಯ ದೇಹವನ್ನ ಸ್ವೀಕಾರ ಮಾಡಿ ಭಗವಂತ ಕತಿವರ್ಷಾಣಿ ವೃಷ್ಟಿಭಿಃ ಸಹ ಯದುಪುರ್ಯಾಂ ಅವಾತ್ಸೀತ್. ಎಷ್ಟು ವರ್ಷ ಅವತಾರ ಮಾಡಿದ ಬಳಿಕ ಆ ಯಾದವರೊಂದಿಗೆ ಅವನು ಎಷ್ಟು ವರ್ಷ ವಾಸವಾಗಿದ್ದ ಮಥುರಾ ಪಟ್ಟಣದಲ್ಲಿ? ಅಥವಾ ಪತ್ನ್ಯಃ ಕತಿ ಅಭವನ್ ವಿಭೋ, ಆ ಭಗವಂತನಿಗೆ ಎಷ್ಟು ಜನ ಹೆಂಡಂದ್ರಿದ್ರು? ಹಿಂಗ್ ಪ್ರಶ್ನೆ. ದೇಹಂ ಮಾನುಷಮಾಶ್ರಿತ್ಯ, ಮನುಷ್ಯ ದೇಹವನ್ನ ಸ್ವೀಕಾರ ಮಾಡಿದ ಆ ಭಗವಂತ ಯಾದವರೊಂದಿಗೆ ಎಷ್ಟು ವರ್ಷ ಮಥುರಾ ಪಟ್ಟಣದಲ್ಲಿ ವಾಸ ಮಾಡಿದ ಮತ್ತು ಅವನಿಗೆ ಎಷ್ಟು ಹೆಂಡಂದ್ರು? ಹಿಂಗೂ ಅನ್ವಯ ಮಾಡ್ಲಿಕ್ಕೆ ಅವಕಾಶ ಇದೆ. ದೇಹ ಮಾನುಷಂ ದೇಹಮಾಶ್ರಿತ್ಯ ಸ್ಥಿತೈ ವೃಷ್ಣಿವಿಹಿ. ಭಗವಂತ ಮನುಷ್ಯ ದೇಹವನ್ನು ಧರಿಸಿ ಮಥುರಾ ಪಟ್ಟಣದಲ್ಲಿ ಎಷ್ಟು ವರ್ಷ ಇದ್ದ ಅಂತ ಕೇಳೋದು ಒಂದು ಪ್ರಶ್ನೆ. ಅದರೊಂದಿಗೆ ಈ ಯಾದವರೆಲ್ಲರೂ ಕೂಡ ಸಾಮಾನ್ಯದವರಲ್ಲ. ಅವರೂ ಕೂಡ ದೇವತೆಗಳ ಅವತಾರರೇ. ಒಬ್ಬೊಬ್ಬರು ದೇವತೆಗಳ ಅವತಾರ. ಒಬ್ಬನು ಬೃಹಸ್ಪತಿ ಅವತಾರ, ಮತ್ತೊಬ್ಬನ ಅವತಾರ, ಹೀಗೆ ಅನೇಕರು ಇದ್ದಾರಲ್ಲಿ. ಹಾಗಾಗಿ ವೃಷ್ಣಿಗಳು ಅಂದ್ರೆ ಯಾದವರೂ ಕೂಡ ಮಾನುಷಂ ದೇಹಮಾಶ್ರಿತ್ಯ, ಅವರೂ ಕೂಡ ಮನುಷ್ಯ ದೇವತೆಗಳೇ. ಅವರೂ ಕೂಡ ಮನುಷ್ಯ ದೇಹವನ್ನ ಸ್ವೀಕಾರ ಮಾಡಿಕೊಂಡು ಇಲ್ಲಿ ಬಂದು ಇದ್ದಾರೆ. ಅವರೊಂದಿಗೆ ಮನುಷ್ಯ ದೇಹವನ್ನು ಸ್ವೀಕಾರ ಮಾಡಿದ ಭಗವಂತ ಮನುಷ್ಯ ದೇಹವನ್ನು ಸ್ವೀಕಾರ ಮಾಡಿ ಬಂದಿರತಕ್ಕಂತಹ ಯಾದವರೊಂದಿಗೆ ಎಷ್ಟು ವರ್ಷಗಳು ಮಥುರಾ ಪಟ್ಟಣದಲ್ಲಿ ವಾಸವಾಗಿದ್ದ ಅಂತ ಹಿಂಗೂ ಕೂಡ ನಾವು ಪ್ರಶ್ನೆಯನ್ನ ಮಾಡಬಹುದು. ಕೃಷ್ಣ ಮಾನವ ದೇಹವನ್ನ ಆಶ್ರಿತ್ಯ ಅಂತನೂ ಮಾಡಬಹುದು. ಮಾನವ ದೇಹ ಆಶ್ರಯಿಸಿದ ದೈವಾಂಶ ಸಂಭೂತರಾದ ಅವರು ವೃಷ್ಣಿ, ಯಾದವರು ಅವರು ಆ ಮಾನುಷಂ ದೇಹ ಆಶ್ರಿತ್ಯ ಅನ್ನೋದು ಎರಡೂ ಕಡೆಗೂ ಅನ್ವಯ ಮಾಡ್ಕೋಬಹುದು. ಆಯ್ತಾಯ್ತು. ಏತದನ್ಯಚ್ಚ ಸರ್ವಂ ಮೇ, ಏತದನ್ಯಚ್ಚ ಸರ್ವಂ ಮೇ ಮುನೇ ಕೃಷ್ಣ ವಿಚೇಷ್ಟಿತಂ, ಮುನೇ ಕೃಷ್ಣ ವಿಚೇಷ್ಟಿತಂ ವಕ್ತುಮರ್ಹಸಿ ಸರ್ವಜ್ಞ, ವಕ್ತುಮರ್ಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತಂ. ಶ್ರದ್ಧಾನಾಯ ವಿಸ್ತೃತಂ. ಇಷ್ಟೇ ಅಲ್ಲ, ಈ ಥರದ್ದು ಏನೇನು ಭಗವಂತ ಕೃಷ್ಣ ವಿಚೇಷಿತಂ, ಭಗವಂತ ಕೃಷ್ಣನಾಗಿ ಅವತಾರವನ್ನ ಮಾಡಿ ಯಾವ ಯಾವ ಲೀಲೆಗಳನ್ನು ತೋರಿಸಿದ್ದಾನೋ ಆ ಎಲ್ಲ ಲೀಲೆಗಳನ್ನು ಸರ್ವಜ್ಞರಾದ ಶುಕಮುನಿಗಳೇ ಶ್ರದ್ಧಾನಾಯ, ಶ್ರದ್ಧಾಳುವಾಗಿರತಕ್ಕಂಥ ನನಗೆ ವಿಸ್ತೃತಂ ವಕ್ತುಮರ್ಹಸಿ, ನನಗೆ ವಿಸ್ತಾರವಾಗಿ ಅದರ ಬಗ್ಗೆ ತಿಳಿಸಿ ಹೇಳಿ ಅಂತ. ಬರೀ ಸರ್ವಂ ಅಂದ್ರೆ ನನಗೆ ಗೊತ್ತಿದ್ದಿಷ್ಟು, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರ ಬಗ್ಗೆ ನಿಮಗೆ ಕೇಳಿದ್ದೀನಿ. ಅವನಿಗೆ ಎಷ್ಟು ಜನ ಹೆಂಡಂದ್ರೆ ಇದ್ರು, ಅವನು ಎಷ್ಟು ವರ್ಷ ವಾಸವಾಗಿದ್ದ, ಅವನು ಗೋಕುಲಕ್ಕೆ ಹೋದ, ಹಿಂಗೆಲ್ಲ ನನಗೆ ಏನೇನು ಗೊತ್ತಿದೆಯೋ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೇನೆ. ಹಾಗೆ ಅಂತ ಹೇಳಿ ಎಷ್ಟು ಪ್ರಶ್ನೆ ಮಾಡಿದ್ದೀನೋ ಅಷ್ಟು ಮಾತ್ರ ಉತ್ತರ ಕೊಡಬೇಡಿ ಸ್ವಾಮಿ, ದಯವಿಟ್ಟು. ಏತದನ್ಯಚ್ಚ ಸರ್ವಂ, ನನಗೆ ಗೊತ್ತಿಲ್ಲದೆ ಇರತಕ್ಕಂತಹ ಅನೇಕ ವಿಷಯಗಳಿದ್ದಾವೆ ಕೃಷ್ಣನ ಬಗ್ಗೆ. ಅದರಿಂದ ನನಗೆ ಶ್ರದ್ಧೆ ಇರುವ ಕಾರಣದಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲದೇನೆ ಇನ್ನೇನೇನು ಭಗವಂತನ ಲೀಲೆಗಳಿದ್ದಾವೆ, ಭಗವಂತನ ಕಥೆಗಳಿದ್ದಾವೆ, ದಯವಿಟ್ಟು ನನಗೆ ನೀವು ತಿಳಿಸಿಕೊಡಿ. ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳಾದ್ರೆ ನಾವು ಕೇಳ್ತಿರಲ್ಲ, ಪಾಪ ಅವ್ರಿಗೂ ತಿಳಿದದ್ದಷ್ಟೇ, ನಮಗೂ ಹೇಳುವುದು ಅಷ್ಟಕ್ಕಷ್ಟೇ ಅಂತ ಬಿಟ್ಬಿಡ್ಬೋದಿತ್ತು. ಆದರೆ ಸರ್ವಜ್ಞ ಅಂತ ಸಂಬೋಧನೆ, ನೀವೆಲ್ಲವನ್ನು ತಿಳಿದವರಾಗಿದ್ದೀರಿ. ಅದರಿಂದ ಎಲ್ಲವನ್ನು ತಿಳಿದಿದ್ರು ಕೂಡ ಎಷ್ಟೋ ಸಲ ಜನ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಇವನಿಗೆ ಶ್ರದ್ಧೆ ಇಲ್ಲ, ಎಷ್ಟು ಹೇಳಿದ್ರೆ ಅಷ್ಟು ಸಾಕು ಒಂದು, ಮತ್ತೆ ಅವನು ಎಷ್ಟು ಕೇಳಿದಾನೋ ಅಷ್ಟು ಸಾಕು. ಅನಾವಶ್ಯಕವಾದದ್ದನ್ನ, ಅಬುಭುತ್ಸಿತವಾದದ್ದನ್ನ, ಅವನಿಗೆ ಅಜಿಜ್ಞಾಸಿತವಾದದ್ದನ್ನ ಅವನು ಕೇಳದೇ ಇರುವಂತಹದಕ್ಕೆಲ್ಲ ನಾವ್ಯಾಕೆ ಉತ್ತರ ಕೊಡ್ತಾ ಕೂತ್ಕೋಬೇಕು ಅಂತ ಹಿಂಗೂ ಕೆಲವು ಸಲ ಆಗೋ ಸಂದರ್ಭ ಇದೆ. ಆದರೆ ನೀವು ಎಲ್ಲವನ್ನು ತಿಳಿದವರಾಗಿದ್ದೀರಿ, ನಾನೂ ಕೂಡ ಶ್ರದ್ಧಾಳು, ನಿಮಗೆ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಆದ್ರಿಂದಾಗಿ ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಅಲ್ಲದೇನೆ ಇನ್ನೇನೇನೇನೇನು ಕೃಷ್ಣನ ಕಥೆಗಳಿದ್ದಾವೆ ಆ ಎಲ್ಲ ಕಥೆಗಳನ್ನು ಕೂಡ ನನಗೆ ವಿಸ್ತಾರವಾಗಿ ತಿಳಿಸಿಕೊಡಿ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದ್ದ. ನೈಷಾತಿ ದುಸ್ಸಹ ಕ್ಷುನ್ಮಾಂ, ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ, ವ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜ, ಪಿಬಂತಂ ತ್ವನ್ಮುಖಾಂಭೋಜ ಸೃತಂ ಹರಿಕಥಾಮೃತಂ.
ಶ್ರುತಂ ಹರಿಕಥಾಮೃತಂ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚನ. ಯಾರು ಹಸ್ತಿದ್ದಾನೋ ಹಸಿದವನಿಗೆ ಏನು ಕೂಡ ಹೊಳೆಯೋದಿಲ್ಲ. ತುಂಬಾ ಹಸುವಾದಾಗ ಏನು ಹೊಳೆಯೋದಿಲ್ಲ, ಸಿಟ್ಟು ಬರುತ್ತಷ್ಟೇ, ಅದು ಬಿಟ್ಟರೆ ಇನ್ನೇನಾಗಲ್ಲ. ಹೊಸ ಹೊಸ ವಿಚಾರಗಳು ಹೊಳೆಯೋದಾಗ್ಲಿ ಇನ್ನೇನು. ಆದ್ರಿಂದ ನೀನು ಅಕಸ್ಮಾತ್ ಶುಕಮುನಿಗಳು ಹಿಂಗಂದ್ರು ಅಂತ ಇಟ್ಕೋ, ಹಸಿದವನಿಗೆ ಏನೂ ಕೂಡ ಹೊಳೆಯೋದಿಲ್ಲ. ಅಪ್ಪ ನೀನ್ ನೋಡಿದ್ರೆ ಉಪವಾಸ ಬೇರೆ ಮಾಡ್ತಾ ಇದ್ದಿ, ಪ್ರಾಯೋಪವೇಶಕ್ಕೆ ಕುಳಿತಿದ್ದಿ ಗಂಗಾ ನದಿ ತೀರದಲ್ಲಿ. ಅದರಿಂದ ನಾನು ಹೇಳಿದ್ರೂ ಕೂಡ ನಿನಗೆ ಅದು ಬೋಧ ಬರಬೇಕಲ್ಲ, ನಿನ್ಗೆ ತಿಳಿಬೇಕಲ್ಲ ಅಂತಂದ್ರೆ ಅದಕ್ಕೆ ಅವನು ತಾನೇ ಉತ್ತರ ಕೊಡ್ತಾ ಇದ್ದಾನೆ. ನೈಷಾ ಅತಿ ದುಸ್ಸಹ ಕ್ಷುತ್ ತ್ಯಕ್ತೋದಮಪಿ ನ ಬಾಧತೆ. ತ್ಯಕ್ತೋದಂ, ಉದ ಅಂದ್ರೆ ಉದಕ ಅಂತ. ಉದ ಅಂದ್ರೆ ಉದಕ. ನೀರನ್ನೂ ಕೂಡ ಕುಡಿದಿಲ್ಲ, ಕೆಲವು ದಿವಸಗಳಾಗೋಗಿದೆ, ನೀರನ್ನೂ ಕೂಡ ಕುಡಿದಿಲ್ಲ ಅವನು. ಆದರೆ ಹೇಳ್ತಾ ಇದ್ದಾನೆ ಪರೀಕ್ಷಿತ್ ರಾಜ, ತ್ಯಕ್ತೋದಮಪಿ ಮಾಂ, ನೀರನ್ನೂ ಒಂದು ಹನಿಯನ್ನೂ ಕೂಡ ನಾನು ನೀರನ್ನು ಕುಡಿದಿಲ್ಲ. ಆದರೆ ದುಸ್ಸಹ ಕ್ಷುನ್ಮಾಂ ನ ಬಾಧತೆ. ಕ್ಷುತ್ ಅಂದ್ರೆ ಹಸಿವೆ, ನನಗೆ ಚೂರೇ ಚೂರು ಹಸಿವೆ ಯಾವುದೇ ವಿಧವಾಗಿರತಕ್ಕಂತಹ ತೊಂದರೆಯನ್ನು ಉಂಟು ಮಾಡ್ತಾ ಇಲ್ಲ. ಏಷ ಅಂದ್ರೆ ಸಾಮಾನ್ಯವಾಗಿ ನೋಡ್ತಿರ್ತಾರಲ್ಲ ಜನ, ಪಾಪ ಅಯ್ಯೋ 4 ದಿವಸ ಆಯ್ತು 5 ದಿವಸ ಆಯ್ತು ಏನು ಕುಡ್ದೇ ಇಲ್ಲ ಇವನು, ಎಷ್ಟು ಹಸಿವಾಗಿರುತ್ತೋ ಏನು. ನಿಮಗೆಲ್ಲ ಕಾಣಿಸ್ತಕ್ಕಂತಹ ಅತಿ ದುಸ್ಸಹವಾದ, ತಡೆಯಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಏನು ಕ್ಷುತು ಹಸಿವೆ ಇದೆಯೋ, ತೆಕ್ತೋದಮಪಿ, ಒಂದು ಹನಿಯನ್ನ ನೀರನ್ನೂ ಕೂಡ ಕುಡಿಯದೇ ಇರತಕ್ಕಂತಹ ನನಗೆ ಅದು ಯಾವುದು ಬಾಧಿಸೋದಿಲ್ಲ. ಏನು ನೀರೇ ಕುಡ್ದಿಲ್ಲ ಅಂತಂದ್ರೆ ಸಂಧ್ಯಾ ವಂದನೆ ಆದರೂ ಮಾಡಿದಾನೋ ಇಲ್ಲೋ ಪರೀಕ್ಷನ್ ಮಹಾರಾಜ ಅಂದ್ರೆ ಅದಕ್ಕೆ ಅಂತಾರೆ ಸಾಧು ನಡೆಯುತ್ತೆ. ಈಗ ಏಕಾದಶಿಯು ಕೂಡ ಸಂಧ್ಯಾ ವಂದನೆ, ನೀರು ಕುಡಿಬಾರ್ದು, ನಿರ್ಜಲ ಉಪವಾಸ ಮಾಡಬೇಕು ಅಂದ್ರೆ ಸಂಧ್ಯಾ ವಂದನೆ ಮಾಡಬಾರ್ದು ಅಂತ ಯಾರಾದ್ರೂ ಅನ್ಕೋತಾರ? ಇಲ್ವಲ್ಲ. ಸಂಧ್ಯಾದಿ ಇಲ್ಲ ಇಲ್ಲ. ಉಪಯುಕ್ತ ಉದಕಂ ಉದಕಂ ಅಂತರೇಣ, ಅಂತರೇಣ. ಸಂಧ್ಯಾ ವಂದನಾದಿಗಳಿಗೆ ಉಪಯುಕ್ತವಾಗಿರತಕ್ಕಂತಹ ನೀರನ್ನ ಹೊರತುಪಡಿಸಿ ಬೇರೆ ನೀರನ್ನ ಪ್ರತ್ಯೇಕವಾಗಿ ಕುಡಿದದ್ದು ಅಂತಿಲ್ಲ. ಹಂಗಿದ್ದರೂ ನನಗೆ ಏನು ಹಸಿವೆ ಆಗ್ತಾ ಇಲ್ಲ. ಸರಿ, ಹಸಿವೆ ಆಗ್ತಿಲ್ಲ ಅಂದ್ರೆ ಹಾಗಾದ್ರೆ ಏನ್ ತಿಂದಿ? ಕಿಂಬಾ ಭಕ್ತಂ ಭುಕ್ತವಾನ್. ಭಕ್ತ ಅಂದ್ರೆ ಅನ್ನ. ಹಾಗಾದ್ರೆ ಇದಲ್ದೇನೆ ಇನ್ನೇನು, ಮತ್ತೆ ಹಾಗಾದ್ರೆ ನೀರು ಕುಡ್ದಿಲ್ಲ ಅಂದ್ರೆ ಇನ್ನೇನ್ ತಿಂದ್ಯಪ್ಪ, ಹಸಿವೆನೂ ಆಗ್ತಿಲ್ಲ ಅಂತಿದ್ಯಾ, ಹಾಗಾದ್ರೆ ಏನ್ ತಿಂದಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಪಿಬಂತಂ ತ್ವನ್ಮುಖಾಂಭೋಜ ಶ್ರುತಂ ಹರಿಕಥಾಮೃತಂ. ನಿಮ್ಮ ಮುಖಾಂಭೋಜ, ಮುಖ ಕಮಲದಿಂದ ಶ್ರುತಂ ಹರಿದು ಬರ್ತಾ ಇರತಕ್ಕಂತಹ ಹರಿಕಥಾಮೃತವನ್ನ ನಾನು ಪಾನ ಮಾಡ್ತಾ ಇದ್ದೀನಿ ಸ್ವಾಮಿ. ಆದ್ರಿಂದಾಗಿ ನನಗೆ ಕಿಂಚಿತ್ತೂ ಕೂಡ ಹಸಿವೆ ಆಗ್ತಾ ಇಲ್ಲ. ನೀರು ಕುಡ್ದಿಲ್ಲ, ಏನು ತಿಂದಿಲ್ಲ, ಆದ್ರೆ ಹಸಿವೆ ಆಗ್ತದೆ. ಯಾಕೆ? ತ್ವನ್ಮುಖಾಂಭೋಜ ಶ್ರುತಂ ಹರಿಕಥಾಮೃತಂ ಪಿಬಂತ. ನಿಮ್ಮ ಮುಖಕಮಲದಿಂದ ಹರಿತಾ, ನಿರಂತರ ನಿರರ್ಗಲವಾಗಿ ಹರಿತಾ ಇರತಕ್ಕಂತಹ ಆ ಭಗವಂತನ ಕಥೆಯೆಂಬ ಅಮೃತವನ್ನ ಪಾನ ಮಾಡ್ತಾ ಇದ್ದ ನನಗೆ ಏನ್ ದುಃಖ, ಎಲ್ಲಿಂದ ಹಸುವ ಆಗಬೇಕು, ಎಲ್ಲಿಂದ ಬಾಯಾರಿಕೆ, ಏನೂ ಆಗ್ತಿಲ್ಲ. ಹೇಳ್ರಿ ನೀವು. ಪಾಪ ಹಸುವೆಲ್ಲಿದ್ದಾನೆ, ಇವನಿಗೆ ಅರ್ಥ ಆಗುತ್ತೋ ಇಲ್ಲೋ ಖಂಡಿತ ಯೋಚನೆ ಮಾಡ್ಬಿಡಿ. ನಾನು ಸುಖವಾಗಿದ್ದೀನಿ, ನನಗೆ ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ, ಏನೂ ಇಲ್ಲ, ಏನೂ ಆಗ್ತಾ ಇಲ್ಲ. ನೀವು ಹೇಳಿ, ನನಗೆ ಕಥೆ ಹೇಳಿ, ಏನೇನಿದೆಯೋ ಕೃಷ್ಣನ ಕಥೆ ಎಲ್ಲವನ್ನು ಕೂಡ ನನಗೆ ವಿಸ್ತಾರವಾಗಿ ಹೇಳಿ ಅಂತ ಹೇಳ್ತಾರೆ. ಸೂತ ಉವಾಚ ಸೂತ ಉವಾಚ ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಿಕಿಸ್ಸ ಭಗವಾನಥ ವಿಷ್ಣುರಾತಂ ವೈಯಾಸಕಿಸ್ಸ ಭಗವಾನಥ ವಿಷ್ಣುರಾತಂ ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರತ್ತು ಮಾರಭತ ಭಾಗವತ ಪ್ರಧಾನಃ. ವ್ಯಾಹರ್ತುಮಾರಭತ ಭಾಗವತ ಪ್ರಧಾನಃ. ಹೇ ಭೃಗುನಂದನ, ಸೂತರು
ಹೇಳ್ತಾ ಇದ್ದಾರೆ ಶೌನಕರಿಗೆ, ಹೇ ಭೃಗುನಂದನ, ಭೃಗುವಂಶದಲ್ಲಿ ಬಂದಿರತಕ್ಕಂತಹ ಶೌನಕ ಋಷಿಗಳೇ, ಈಗ ಪ್ರಶ್ನೆ, ಏವಂ ಪರೀಕ್ಷಿತ್ ಪೃಷ್ಟ ಕಿಂ ಶುಕಃ ಕರೋತ್. ಹೀಗೆ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ್ನಲ್ಲ, ಶುಕಮುನಿಗಳು ಮುಂದೆ ಏನ್ ಮಾಡಿದ್ರು, ಉತ್ತರ ಕೊಟ್ರ, ಏನ್ ಮಾಡಿದ್ರು ಅಂತ ಶೌನಕರ ಸಂದೇಹ. ಆ ಸಂದೇಹವನ್ನ ಸೂತ ಪುರಾಣಿಕರು ಪರಿಹಾರ ಮಾಡ್ತಾ ಇದ್ದಾರೆ. ಹೇ ಭೃಗುನಂದನ, ಹೇ ಶೌನಕ, ಭೃಗುವಂಶದಲ್ಲಿ ಬಂದಿರತಕ್ಕಂತಹ ಶೌನಕ ಋಷಿಗಳೇ, ಸಾಧುವಾದಂ ನಿಶಮ್ಯ, ಈ ರೀತಿಯಾಗಿ ಒಳ್ಳೆಯ ಮಾತನ್ನ, ಒಳ್ಳೆಯ ಪ್ರಶ್ನೆಯನ್ನ ಕೇಳಿ, ವೈಯಾಸಿಕಿ, ವ್ಯಾಸರ ಮಗನಾಗಿರತಕ್ಕಂತಹ ಶುಕಮುನಿಗಳು, ಭಗವಾನ್ ವೈಯಾಸಿಕಿ, ಷಡ್ಗುಣೈಶ್ವರ್ಯ ಸಂಪನ್ನರಾಗಿರತಕ್ಕಂತಹ ಶುಕಮುನಿಗಳು, ವಿಷ್ಣುರಾತಂ ಪ್ರತ್ಯರ್ಚ ಅಂತಾರೆ. ವಿಷ್ಣುರಾಸಂ ಪ್ರತ್ಯರ್ಚ ಅಂದ್ರೆ ಒಳ್ಳೆ ಪ್ರಶ್ನೆಯನ್ನ ಮಾಡಿದರು. ಪ್ರಶ್ನೆಯನ್ನ ಮಾಡಿದವರಿಗೆ ಒಂದು ಉತ್ಸಾಹ ತುಂಬಬೇಕು. ಅದಕ್ಕೆ ಒಂದು ಒಳ್ಳೆಯ ಪ್ರಶ್ನೆಯನ್ನ ಮಾಡಿದ್ದೀನಿ ನೀನು ಅಂತ ಅವನಿಗೆ ಅಭಿನಂದನೆಯನ್ನ ಸಲ್ಲಿಸಿ, ಕಲಿಕಲ್ಮಶಗ್ಧಂ ಕೃಷ್ಣಚರಿತಂ, ಆಹಾ, ಕಲಿಕಲ್ಮಶಗ್ಧಂ, ಕಲಿಯ ಏನೇನು ದೋಷಗಳು ಮನುಷ್ಯನಿಗೆ ಸಂಭವಿಸಬಹುದೋ ಅದೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ಕೃಷ್ಣನ ಚರಿತ್ರೆ ಕೇಳಬೇಕು. ಕೃಷ್ಣನ ಚರಿತ್ರೆ ಕಲಿಯುಗದಲ್ಲಿ ಬರತಕ್ಕಂತಹ ನಮ್ಮ ಸಮಸ್ತ ದೋಷಗಳನ್ನ ಪರಿಹಾರ ಮಾಡ್ತಕ್ಕಂತಹದ್ದು. ಅದನ್ನ ವ್ಯಾಹರ್ತು ಮಾರಭತ, ಅದನ್ನ ಹೇಳಲಿಕ್ಕೆ ಶುರು ಮಾಡಿದರು. ಎಂಥವರು ಶುಕಮುನಿಗಳು? ಭಾಗವತ ಪ್ರಧಾನ, ಭಾಗವತರು ಅಂದ್ರೆ ಭಗವದ್ ಧರ್ಮಗಳನ್ನ ಚೆನ್ನಾಗಿ ಆಚರಣೆ ಮಾಡುವವರು ಭಾಗವತರು. ಅಂತಹ ಭಾಗವತರ ಪೈಕಿ ಶ್ರೇಷ್ಠ ಪ್ರಧಾನ, ಭಗವದ್ ಧರ್ಮಗಳನ್ನ ಚೆನ್ನಾಗಿ ಆಚರಣೆ ಮಾಡುವವರ ಪೈಕಿ ಅತ್ಯಂತ ಶ್ರೇಷ್ಠರಾಗಿರತಕ್ಕಂತಹ ಶುಕಮುನಿಗಳು ವ್ಯಾಹರ್ತು ಮಾರಭತ, ಆ ಭಗವಂತನ ಕೃಷ್ಣ ಚರಿತ್ರೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹೀಗೆ ಸಾಕು. ಏನು ಶ್ರೀಕೃಷ್ಣ.